ಟಗರಿ ಫಾರ್ಮ್ ಇದೆ, ಅದು ಯಾವ ತರ ನಡೀತಾ ಇದೆ ಏನಂದ್ರೆ ಎಲ್ಲ ಡೀಟೇಲ್ಸ್ ಅವ್ರನ್ನೇ ಕೇಳ್ಕೋಬಹುದು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಇದು ಏನು ಓಡಿಸಿದೆ ಸರ್ ನೀವು? ನಾವು ಡಿಗ್ರಿ ಕಂಪ್ಲೀಟ್ ಆಗಿದೆ, ಹೌದಾ? ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು. ಓಕೆ. ಅಲ್ಲಿ ಕೆಲಸ ಮಾಡ್ತಾ ಇದೀವಿ, ಅಲ್ಲಿ ಸೆಟ್ಲ್ ಆಗಿದ್ದೀನಿ. ಆದರೂ ಸುಮ್ಮನೆ ಏನು ಅಷ್ಟೊಂದು ಕೆಲಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಇಲ್ಲಿ ನಮ್ಮದು ತುಂಬ ಹೊಲಗಳೆಲ್ಲ ತುಂಬ ಇದ್ದವು. ಆಗೆಲ್ಲ ಸುಮಾರು ಎಲ್ಲ ಸೋಲಾರ್ಗೆ ಹೋಗಿದೆ. ಒಂದು 2 ಎಕರೆ ಇಟ್ಕೊಂಡಿದ್ದೀನಿ. ಬೋರು, ನೀರು, ವಾತಾವರಣ ಎಲ್ಲ ಇದೆ. ಯಾಕೆ ಸುಮ್ಮನೆ ಇರೋದು, ಒಂದು ಎಲಿವೇಟೆಡ್ ಶೆಡ್ ಪ್ಲ್ಯಾನ್ ಮಾಡಿ ಟಗರು ಫಾರ್ಮ್ನ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ಮತ್ತೆ ಇದು ಟಗರಿ ಎಷ್ಟಿದೆ ಸರ್? ಟಗರು ಈಗ ಈ ಬ್ಯಾಚಲ್ಲಿ 80 ಬಂದಿದೆ. ಹೋದ ಒಂದು ಬ್ಯಾಚಲ್ಲಿ ಸ್ವಲ್ಪ ನನಗೆ ಏಡ್ ಬಿತ್ತು. ನಾನು ಮರಿಗಳ ಸೆಲೆಕ್ಷನ್ ರಾಂಗ್ ಸೆಲೆಕ್ಷನ್ ಆಗಿರೋದ್ರಿಂದ ಆಗ ನನಗೆ ಸ್ವಲ್ಪ ಲಾಸ್ ಆಯಿತು. ಓಕೆ. ಈಗ ಸಿಂಧನೂರ್ಗೆ ಹೋಗಿ ಒಳ್ಳೆ ಬ್ರೀಡು, ಯಾಕಂದರೆ ಇಲ್ಲಿ ಸಿಂಧನೂರು ಬ್ರೀಡ್ ಆದರೆ ಗ್ರೋತ್ ಜಾಸ್ತಿ ಬರುತ್ತೆ. ಸೊ ಒಬ್ಬೊಬ್ಬರು ಒಂಥರ, ಒಬ್ಬರು ತಿನ್ನೋದ್ರ ಮೇಲೆ ಒಬ್ರು ಇಷ್ಟು ತಿಂದ್ರೂ ದಪ್ಪ ಆಗ್ತಾರೆ, ಒಬ್ರು ಎಷ್ಟು ತಿಂದ್ರೂ ದಪ್ಪ ಆಗಲ್ಲ. ಸೊ ಅಂತ ನನ್ನ ಗ್ರೋಯಿಂಗ್ ಚೆನ್ನಾಗಿರೋ ಬ್ರೀಡ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಸಿಂಧನೂರು ಬ್ರೀಡು ಓಕೆ, ಚೆನ್ನಾಗಿರುತ್ತೆ. ಸಿಂಧನೂರ್ದು ಬೇರೆ ಕಡೆ ಲೋಕಲ್ ಇಲ್ಲಿ ಅನಂತಪುರ ಅಂತ ಇದೆ ಆಂಧ್ರದಲ್ಲಿ, ಅಲ್ಲಿ ಮಾರ್ಕೆಟ್ಗೆ ಹೋಗಿ ತಗೊಂಡ್ಬಂದ್ವಿ ನಾಟಿ ಮರಿಗಳು. ಅವು ಮೇಯಿಸೋದಿಕ್ಕೆ, ಬೈಲಲ್ಲಿ ಮೇಯಿಸೋದಿಕ್ಕೆ ಉಪಯೋಗ ಆಗುತ್ತೇನೋ ಹೊರತು ಫಾರ್ಮಲ್ಲಿ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಏನು ಅಷ್ಟೊಂದು ಉಪಯೋಗ ಬರಲ್ಲ ಅದು. ಓಕೆ ಸರ್, ಇದು ಇವಾಗ ಏನು ಔಷಧ ಯೂಸ್ ಮಾಡ್ತಿದ್ದ ಇದೆ? ಇದಕ್ಕೆ ಔಷಧಿ ಅಂದರೆ ಮುಂಚೆ ಎಲ್ಲ ಔಷಧಿ ಏನೇನೋ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಈಗೇನೋ ನಮಗೆ ಜೀವ ಮಿತ್ರನವ್ರು ಯಾರೋ ನಮ್ಮ ಮಿತ್ರರೊಬ್ರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಮ್ಮ ಮಿತ್ರರೊಂದು ಸಜೆಸ್ಟ್ ಮಾಡಿದ್ರು. ಅದನ್ನ ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಬಂದಿದೆ. ಬೇಸಿಕಲಿ ನನಗೆ ಇದ್ರ ಬಗ್ಗೆ ಗೊತ್ತು, ಆದರೆ ಯೂಸ್ ಮಾಡಿರಲಿಲ್ಲ. ಯೂಸ್ ಮಾಡಿರೋಂಥವ್ರು ನನಗೆ ಸಜೆಸ್ಟ್ ಮಾಡಿದಾಗ ನಾನು ಯೂಸ್ ಮಾಡಿದೆ, ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಇದು ಏನು ಈಗ ಎಲ್ಲರೂ ಅದೇ 3-4 kg ಏನು ತಿಂದ್ರೂ ಬೆಳೀತವೆ. ನಾವು ಫಾರ್ಮ್ ಮಾಡಿ 3-4 kg ಈಗ ಉಪಯೋಗ ಇಲ್ಲ. 8 kg ನಾವು ಬೆಳೆಸ್ತೇನೆ, ಏನಕ್ಕೆ ಫಾರ್ಮ್ ಮಾಡಬೇಕು? 8 kg ಬೆಳಿಬೇಕಂತ ಹೇಳಿದ್ರೆ ಇದ್ರ ಸಹಾಯ ಬೇಕು ನಮಗೆ. ನೆಕ್ಸ್ಟು ಆಚೆಗಡೆ ಮೇಯ್ತಿರೋ ಮರಿಗಳಿಗೆ ಗ್ರೋತ್ ಇದ್ರೂ ಇಲ್ದಿದ್ರು ಅದಕ್ಕೆ ಸ್ವಲ್ಪ ನ್ಯಾಚುರಲ್ ಎಲ್ಲ ಗ್ರೇಡಿಯೆಂಟ್ಸು ಸಿಗುತ್ತೆ. ನಾವು ಫಾರ್ಮಲ್ಲಿ ಇರೋರು ಎಂದು 2-3-4 ವೆರೈಟಿ ಹಾಕ್ತೀವಿ, ಅದನ್ನೇ ತಿನ್ನಿಸ್ತಾ ಇರ್ತೀವಿ. ಅದಕ್ಕೆ ಸಿಗದೇ ಇರೋದ್ರಿಂದ ಕಾರಣ ಇದರಲ್ಲಿ ನಾನು 64 ಅಂದ್ಕೊಂಡಿದ್ದೆ, ಇದರಲ್ಲಿ 71 ಮೂಲಿಕೆ ಇದೆ ಅಂತ ಹೇಳಿದ್ದಾರೆ. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಆಚೆಗಡೆ ಸಿಗುವಂಥ ಮಿನರಲ್ಸ್ ಏನೇನು ನ್ಯಾಚುರಲ್ ಆಗಿ ಸಿಗುವಂಥದ್ದು ಏನೇನಿದು ಅದೆಲ್ಲ ನಮ್ಮ ಮರಿಗಳಿಗೆ ಕೊಡೋದಕ್ಕೆ ಇದರಲ್ಲಿ ಉಪಯೋಗ ಆಗುತ್ತೆ. ಹೌದಾ? ಏನೇನು ಔಷಧದಲ್ಲಿ ಏನೇನು ಮಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಹರ್ಬಲ್ಸ್, ಅದು ನನಗೆ ಕೆಲವೊಂದು ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ, ಯೂಟ್ಯೂಬಲ್ಲಿ ಗೂಗಲಲ್ಲಿ ಚೆಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಗೂಗಲಲ್ಲಿ ಚೆಕ್ ಮಾಡಿದಾಗ ಕೆಲವೊಂದು ನನಗೆ ಅದು ಹೆಸರು ಹೇಳೋಕ್ಕಾಗಲ್ಲ, ಯಾಕಂದರೆ ಸಂಸ್ಕೃತದಲ್ಲಿ ಇರ್ತವೆ. ಅಶ್ವಗಂಧ, ಅದು ಇದು, ಅದು ಏನು ನೀರುಳ್ಳಿ, ಅದೆಲ್ಲ ಕೆಲವು ಹೇಳೋಕ್ಕಾಗಲ್ಲ. ನನಗೆ ತಿಳಿದಿರೋ ಪ್ರಕಾರ ಈ ಬೆಳ್ಳುಳ್ಳಿ, ಶುಂಠಿ, ಈ ಕಾಳು ಮೆಣಸು, ಈಗ ಆಲ್ಮೋಸ್ಟ್ ಅಲ್ಲಿ ನಮಗೆ ಹಳೆ ಕಾಲದಲ್ಲಿ ಜ್ವರ ಬಂದರೆ ಏನು ಕಷಾಯ ಥರ ಕೊಡ್ತಿದ್ರು, ಬೇಗ ವಾಸಿ ಆಗ್ತಿತ್ತು. ಅದು ಪ್ರಕಾರ ಇದೆ. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನು ಸೈಡ್ ಎಫೆಕ್ಟ್ಸ್ ಬರಲ್ಲ ಇದು ಯೂಸ್ ಮಾಡಿದೆ ಅಂದರೆ. ನೆಕ್ಸ್ಟ್ ಇಂಗ್ಲೀಷ್ ಮೆಡಿಸಿನ್ ಅಂತ ಹೇಳಿದ್ರೆ ನಾವೆಲ್ಲ ಇಂಗ್ಲೀಷ್ ಮೆಡಿಸಿನ್ ಬರ್ತಿದ್ದು ಸಾಕು, ಇದಕ್ಕೂ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ವಾಪಸ್ ಬಂದಿದ್ದೀನಿ. ಇದಕ್ಕೆ ಪುನಃ ನಮ್ಮ ಒಂದು ಹರ್ಬಲ್ ಲೈಫ್ಗೆ, ಆಯುರ್ವೇದ ಇದಕ್ಕೆ ವಾಪಸ್ ಹೋದಂಗೆ ಆಯ್ತು. ಹಳೆ ಕಾಲದ ಹೋದಂಗೆ ಆಗಿದೆ ಇದಕ್ಕೆ. ಹೌದಾ ಸರ್? ಮತ್ತೆ ಇದು ಎಷ್ಟೆಷ್ಟು ml ಆಗಬೇಕು ಸರ್? ಇದು ಸಣ್ಣ ಮರಿಗೆ 5-6, ದೊಡ್ಡ ಮರಿಗೆ 8-10. ಅದು ತಿಂಗಳಿಗೆ ಒಬ್ಬೊಬ್ರು ಫಸ್ಟ್ ಒಂದು 4 days ಕೊಡ್ತಾರೆ, 15ನೇ ತಾರೀಕು ಮೇಲೆ ಒಂದು 4 days ಕೊಡ್ತಾರೆ. ಯಾಕಂದ್ರೆ ನಾನಂತ ಪ್ರಕಾರ ನಾನು ತಿಂಗಳಿಗೆ 5 ದಿನ ಕೊಡ್ತಾ ಇದ್ದೀನಿ ಸದ್ಯಕ್ಕೆ. ಸೊ 1 ತಿಂಗಳಾದ್ಮೇಲೆ ನೆಕ್ಸ್ಟ್ ತಿಂಗಳಾದ್ಮೇಲೆ ಇನ್ನು ಸ್ವಲ್ಪ ನಾನು ಇಂಪ್ರೂವ್ ಮಾಡಿ ಇನ್ನೂ ಜಾಸ್ತಿ 2 ಸಲ ಮಾಡ್ಬೇಕಂತಿದ್ದೀನಿ. ನನಗೆ ಕಾಣಿಸ್ತಾ ಇದೆ ರಿಸಲ್ಟ್ ನಾನು ಸುಮ್ಮನೆ ಅವ್ರ್ಯಾರು ಹೇಳಿದ್ರೆ ನಾನು ಮಾಡೋಕ್ಕಾಗಲ್ವಲ್ಲ. ನಾನು ನೋಡ್ತಾ ಇದ್ದೀನಿ, ಈಗ 5 ದಿನ ಕುಡಿಸ್ತೀನಿ, ಒಂದು 10 ದಿನ ಅಬ್ಸರ್ವ್ ಮಾಡ್ತಿದ್ದೆ, ಸ್ವಲ್ಪ ಇಂಪ್ರೂವ್ ಅನಿಸಿದೆ. ನೆಕ್ಸ್ಟ್ ಇನ್ನೊಂದು ಇದು ಏನು ದೊಡ್ಡ ಪ್ರಾಡಕ್ಟ್ ಇಂಗ್ಲೀಷ್ ಮೆಡಿಸಿನ್ ಥರನೂ ಅದೇ ಸೈಡ್ ಎಫೆಕ್ಟ್ಸ್ ಬರುತ್ತೆ, ಅದ್ರ ಮೇಲೆ ಬದುಕೋ ಅವಶ್ಯಕತೆ ಇಲ್ಲ. ಯಾವ ಟೈಮಲ್ಲಿ ಆಗ್ತಾ ಇದೆ ಸರ್ ಇದು? ನಾವು ಬೆಳಿಗ್ಗೆ ಹೊತ್ತು ಹಾಕ್ತೀವಿ. ಬೆಳಿಗ್ಗೆ ಒಂದು ಆ್ಯಕ್ಚುಲಿ ಒಂದು ಇದಿದೆ, ಎಲ್ಲ ಏನು ಫೀಡ್ ಮಾಡ್ತಾರೆ, ಫೀಡಲ್ಲಿ ಆಗಿಬಿಡ್ರಿ ಏನು 80-100 ಕುರಿ ತಗೊಂಬಂದು 3-4 ಜನ ಬಂದು ಹಿಡ್ಕೊಂಡು ಡ್ರೆಂಚರ್ ಅಂತ ಒಂದು ತಗೊಂಡಿದ್ದೀನಿ, ಅಲ್ಲಿ ಹಿಂದ್ಗಡೆ ಇದ್ದೀನಿ. ಡ್ರೆಂಚರು ನನಗೆ ಏನಿಲ್ಲ, ಒಂದು ಆ ಶೀಟ್ ಇದೆಯಲ್ವಮ್ಮ ಮೇಡಮ್, ಆ ಶೀಟ್ನೆಲ್ಲ ಅಡ್ಡ ಇಟ್ಕೊಂಡ್ಬಿಡಲ್ಲ, ಕುತ್ಕೊಂಡ್ಬಿಟ್ರೆ ಒಂದೊಂದು ಟಕ್ 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 ಅಂತ ಸಾಕ್ಬಿಡ್ತೀನಿ. ಸೊ ನಾನು ಡೈರೆಕ್ಟ್ ಕೊಟ್ಟಂಗೆ ಈಗ ಫೀಡಲ್ಲಿ ಹಾಕ್ತಾ ತಿಂತವೆ, ಯಾವ್ದು ಎಷ್ಟು ತಿಂತದೆ ನನಗೆ ಗೊತ್ತಾಗುತ್ತೆ. ಜೀರ್ಣ ಎಲ್ಲ ಚೆನ್ನಾಗಿದೆಯಾ ಸರ್?
ಈಗ ಆ ಥರ ಫೀಡ್ಗೆ ಹಾಕ್ಬಿಟ್ರೆ ಯಾವ ಜಿಣ್ಣ ಆಗುತ್ತೋ ನಮಗೂ ಗೊತ್ತಾಗೋದಿಲ್ಲ. ಇದು ನಾನು ಡೈರೆಕ್ಟು ಡೈಲಿ ಅದು ಕೊಡೋ ಟೈಮಲ್ಲಿ ಅದನ್ನು ಮಿಷನ್ ಯೂಸ್ ಮಾಡಿ ಕೊಡ್ತಾ ಇರೋದ್ರಿಂದ ಹೌದು. ಅದಕ್ಕೆ ಏನು ಒಂದು 0.1 ml ಮಿಸ್ ಆಗ್ದಂಗೆ ಅದು ಸಿಗ್ತಾ ಇರೋದ್ರಿಂದ ಇದು ಹೆಲ್ದಿ ಆಗಿದೆ. ನೀವು ಅಂದರೆ ಹ್ಮ್ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ, ನೀವು ನೋಡ್ತಾ ಇರೋದು ನೀವು ನೋಡ್ಕೊಬೇಡಿ. ಹೌದು, ತುಂಬಾ ಆಕ್ಟಿವ್ ಆಗಿದ್ದಾವೆ. ಹೌದು ನನಗಲ್ಲ, ಅದು ಡಲ್ ಆಗಿಬಿಟ್ರೆ ನಾನು ಡಲ್ ಆಗಿಬಿಡ್ತೀನಿ. ಹೌದು. ಅದು ಆಕ್ಟಿವ್ ಆಗಿರ್ಬೇಕು. ಅದು ಆರಾಮಾಗಿದೆ ನೋಡಿ, ಏನು ಚೂರು. ಸರ್ ಇದು ಎಷ್ಟು ಬ್ಯಾಚ್ ಇದು? ಇದು ನಂದು 2ನೇ ಬ್ಯಾಚು. 1ನೇ ಬ್ಯಾಚು ಒಂದು ರಾಂಗ್ ಸೆಲೆಕ್ಷನ್ ಮಾಡಿರೋ ಒಂದು ಸ್ವಲ್ಪ ತೊಂದರೆ ಆಯಿತು. ಇದು ಸಿಂಧನೂರ್ಗೆ ಹೋಗ್ಬಿಟ್ಟು ತೊಗೊಂಡ್ಬಂದಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಹೆಲ್ದಿ ಇದೆ. ಎಷ್ಟಾಗುತ್ತೆ ಸರ್ ಬ್ಯಾಚ್ಗೆ? ಬ್ಯಾಚ್ಗೆ ಈಗ 80 ತೊಗೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಇನ್ನೊಂದು 10-15 ದಿವಸ ಕಳೆದ ಮೇಲೆ ನಂದು ಶೆಡ್ ಕೆಪಾಸಿಟಿ ತುಂಬ ದೊಡ್ಡದಾಗಿದೆ. ಯಾಕಂದ್ರೆ 280 ಮರಿ ಇಡಿಸುತ್ತೆ. ನಾನು ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಅಮೌಂಟದು ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು 10-15 ದಿವಸದಲ್ಲಿ ಹೋಗ್ಬಿಟ್ಟು ಇನ್ನೊಂದು ಬ್ಯಾಚ್ ಹಾಕೊಂಡ್ಬರ್ತೀನಿ. ಸರ್ ಇದು ಡಾಕ್ಟರ್ ಜಿಯೋ ಮಿತ್ರ ಯೂಸ್ ಮಾಡಿದೆ ಎಲ್ಲ ಡೈಜೆಷನ್ ಎಲ್ಲ ಚೆನ್ನಾಗಿರುತ್ತೆ. ಇದು ಏನಂತ ಇವಾಗ ಒಂದು ಮಗುಗೆ ಪ್ರತಿಯೊಂದು ನಾವು ನೋಡ್ಕೋಬೇಕು, ಏನಾಗಿದೆ ಏನು ಮಾಡ್ತಿದೆ. ಈಗ ಇದಕ್ಕೂ ಅಷ್ಟೇ ತಾನೇ, ಅದು ಮಕ್ಕಳಿಗೆ ಮಾತು ಬರಲ್ಲ, ಇವಕ್ಕೂ ಮಾತು ಬರಲ್ಲ. ಸೊ ನಾವು ಕೇರ್ ತಗೋಬೇಕು. ಈಗ ಅಷ್ಟೊಂದು 24 ಗಂಟೆ ಅದು ಅಬ್ಸರ್ವೇಷನ್ ಇರೋಬೋದು. ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಕೆಲಸ ಮುಗಿದೋಯ್ತು. ಹೌದು, ನಮ್ಗೆ ಕೆಲಸ ಇರೋದಿಲ್ಲ. ಹೌದು ಅಯ್ಯೋ ಇದು ಸೀನ್ತಾ ಇದೆ, ನೆಗಡಿ ಬರ್ತಾ ಇದೆ, ಜೀರ್ಣ ಆಗಿಲ್ಲ. ಈಗ ಜೀರ್ಣ ಆಗದೆ ಇದ್ರೆ ನಾವು ಕಣ್ಣೆದುರಿಗೇನೆ ಒದ್ಲಾಡ್ ಸಾಯ್ತಾ ಹೋಗು. ಏನು ಮಾಡೋದು? ಇದು ಕುಡಿದ ಮೇಲಿಂದ ಯಾವುದು ನಂಗೆ ಆ ಥರ ಇದು ಕಾಣ್ತಿಲ್ಲ. ಯಾವುದು ಡೆತ್ ಮಾರ್ಟಾಲಿಟಿ ಅನ್ನೋದು ಬಂದಿಲ್ಲ. ಬಂದಿಲ್ಲ. ಓಕೆ ಸರ್, ಇದರಲ್ಲಿ ಆಚೆಗೇನು ಬಿಡಲ್ಲ, ಓನ್ಲಿ ಶೆಡ್ ಅಲ್ಲೇ ನೀವು ಇಲ್ಲೇ ಬಿಡಲ್ಲ, ಇಲ್ಲಿ ಓನ್ಲಿ ಇಲ್ಲಿ ಮಾತ್ರನೇ. ಇಲ್ಲಿ ಮಾತ್ರನೇ. ಓಕೆ, ನೋಡಿದ್ರೆ ತಾನೇ ಮಹೇಂದ್ರ ಚೌಧರಿ ಅವರು ಹೇಳ್ತಾ ಇದೆ ಇವಾಗ ಇದು ಡಾಕ್ಟರ್ ಜಿಯೋ ಮಿತ್ರ ಯೂಸ್ ಮಾಡಿದೆ ಅಂದರೆ ಜೀರ್ಣಾಶಯ ಎಲ್ಲ ಚೆನ್ನಾಗಿದೆ ಅಂತ, ಹೊಟ್ಟೆ ಚೆನ್ನಾಗಿ ತಿಂತಾ ಇದೆ ಅಂತ, ಮೇವು ಎಲ್ಲ ಅವರೇ ಹೇಳಿದೆ. ಎಲ್ಲ ಕೆಮ್ಮು ನೆಗಡಿ ಜ್ವರ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಅವರೇ ಹೇಳಿದೆ. ಮತ್ತು ನೀವು ಒಂದ್ಸರಿ ನೋಡ್ಕೊಂಡು ಅದು ಒಂದ್ಸರಿ ತಗೊಂಡು ಮತ್ತು ನೀವು 1 ತಿಂಗಳು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ಮತ್ತು ಇದು ವೆಟನರಿ ಮೆಡಿಕಲ್ ಶಾಪ್ ಅವರಿಗೆ ಡೀಲರ್ಶಿಪ್ಗೋಸ್ಕರ. ಮತ್ತು ಸ್ಕ್ರೀನಲ್ಲೇ ನಂಬರ್ ಬರುತ್ತೆ, ಅದನ್ನ ನೋಡಿ ಕಾಲ್ ಮಾಡಿದೆ ಅಂದರೆ ಎಲ್ಲ ಡೀಟೇಲ್ಸ್ ಅವರೇ ಹೇಳ್ತಾರೆ ನಿಮಗೆ. ನಮಸ್ಕಾರ.